ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದ್ಬಿಟ್ಟು ಯುಗಾದಿ ಅಮಾವಾಸ್ಯೆ ದಿನ ಮಾಡಿರೋಂಥ ಲಾಗು. ಸ್ವಲ್ಪ ವಿಡಿಯೋ ಹಾಕೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ, ಯಾಕಂದರೆ ಒಂದೇ ಫೋನು ಮತ್ತು ಸ್ವಲ್ಪ ಫೋನಿಂದು ರಿಪೇರಿ ಪ್ರಾಬ್ಲಮ್ಮು ಇದೆಲ್ಲ ಇರೋದ್ರಿಂದ ಹಂಗಾಗಿ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇದು ಬಂದ್ಬಿಟ್ಟು ಇವತ್ತು ಕಡಲೆಕಾಳು ಆಲೂಗಡ್ಡೆ ಸಾಂಬಾರು ಮಾಡಬೇಕು ಅಂತ, ಪಲಾವು ಏನಾದರೂ ತಿಂಡಿ ಮಾಡ್ಕೊಳ್ಳೋಣ ಅಂತ ಇದ್ದೆ. ಮತ್ತು ಸಂಜೆ ಮಾಡಿದ್ರಾಯಿತು ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರು ಮುದ್ದೆ ಮಾಡ್ತಾಯಿದ್ದೀನಿ. ನಮ್ಗೆ ಅಷ್ಟೇ ಅಲ್ಲ, ನಮ್ಮ ಮನೆಯವ್ರಿಗೆ ಫ್ರೆಂಡ್ ಅವ್ರ ಫ್ರೆಂಡಿಗೆ ಪರಿಚಯ ಇರೋ ಅಂಥವ್ರಿಗೆ ತುಂಬ ಹುಷಾರಿಲ್ಲ. ಹಂಗಾಗಿ ನಮ್ಮೂರಲ್ಲೇ ಇರೋವಂಥ ಒಂದು ದೇವಸ್ಥಾನ, ದೇವಿ ಆಶೀರ್ವಾದದಿಂದ ಅವರು ಗುಣ ಆಗ್ತಾರೆ ಅಂತ ಕರ್ಕೊಂಡು ಬಂದಿದ್ದಾರೆ. ಅವರು ಒಂದು 5 ಜನ ಇದ್ದಾರೆ. ಅಣ್ಣನಿಗೆ ಅಡ್ಡಾಡೋಕ್ಕಾಗಲ್ವಂತೆ, ಹಂಗಾಗಿ ಅವ್ರಿಗೆಲ್ಲ ಅಡುಗೆ ಮಾಡಿ ಕಳಿಸ್ಬೇಕು. ಅದಕ್ಕೋಸ್ಕರ ಸ್ವಲ್ಪ ಭಾಳ ಕ್ವಾಂಟಿಟಿಯಲ್ಲೇ ಇವತ್ತು ಸಾಂಬಾರು ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಇವಾಗ ರಂಗೋಲಿ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬಂದು ಸಗಣಿ ಎಲ್ಲ ಬಳಿದು ನಮ್ಮ ಮನೆಯವ್ರನ್ನ ದೇವಸ್ಥಾನಕ್ಕೆ ಕಳಿಸ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬರೋ ಅಷ್ಟರಲ್ಲಿ ಮುದ್ದೆ ಸಾಂಬಾರು ಏನಾದರೂ ಮಾಡಬೇಕು. ನಾವು ಪ್ರತಿ ವರ್ಷ ಅಮಾವಾಸ್ಯೆ ದಿನ ಅದು ಕಂಪಲ್ಸರಿ ಎಲ್ಲರೂ ಒಟ್ಟು ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲರೂ ಬದನೆಕಾಯಿ ಸಾಂಬಾರು ಮತ್ತು ಮುದ್ದೆ ಅಲ್ಲ ಚಪಾತಿ ಇದನ್ನ ಮಾಡ್ಕೊತಾ ಇದ್ವಿ. ಬೆಳಗ್ಗೆ ಟೈಮೇ ಸಾಂಬಾರು ಮಾಡ್ಕೊತಿದ್ದೆ, ಅದೇ ಸಾಂಬಾರಿಗೆ ಮುದ್ದೆ ಮಾಡ್ಕೊತಿದ್ದೆ, ಸಂಜೆ ಚಪಾತಿ ಮಾಡ್ಕೊತಿದ್ದೆ. ಬಟ್ ಈ ವರ್ಷ ಚೇಂಜಸ್ಸು, ಸಂಜೆ ಬೇಕಾದರೆ ಏನಾದರೂ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು. ಇದು ತರಕಾರಿ ಬಂದುಬಿಟ್ಟು ನಾನು ನಿನ್ನೆ ಸಂಜೆ ಹೆಚ್ಚಿಟ್ಟಿರೋಂಥದ್ದು. ಗುಡುಗು ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಕರೆಂಟ್ ತೆಗೆದಿದ್ರು, ಹಂಗಾಗಿ ಪಲಾವ್ ಮಾಡೋಕ್ಕಾಗಲಿಲ್ಲ. ನಿನ್ನೆ ಬದನೆಕಾಯಿ ಚಟ್ನಿ ಮುದ್ದೆ ಮಾಡಿ ಕಳಿಸಿದ್ದೆ ಅವರಿಗೆ. ಇವಾಗ ಈ ಸಾಂಬಾರು ಮುದ್ದೆ ಅನ್ನ ಮಾಡಿ ಕಳಿಸ್ತೀನಿ. ಕಡಲೆಕಾಳು ಬದನೆಕಾಯಿ ಆಲೂಗಡ್ಡೆ ಹಾಕ್ಬಿಟ್ಟು ಸಾಂಬಾರು ಮಾಡಿ ಕಳ್ಸೋಣ ಅಂತ. ನನಗೆ ನನ್ನ ಮಗಳು ಬಂದಿರೋದ್ರಿಂದ ತುಂಬ ಹೆಲ್ಪ್ ಆಗ್ತಾಯಿದೆ. ಅವಳು ಕೂಡ ಸಾಕಷ್ಟು ಕೆಲಸ ಎಲ್ಲ ಮಾಡಿಕೊಡ್ತಾ ಇದ್ದಾಳೆ. ನಾನು ಹೊರಗಡೆ ರಂಗೋಲಿ ಹಾಕಿ ಸಗಣಿ ಎಲ್ಲ ಸಾರಿಸಿ ಎಲ್ಲ ಬರೋ ಅಷ್ಟಾಗಿ ಒಳಗಡೆ ಇದು ಕೆಲಸ ಎಲ್ಲ ಮುಗಿಸಿದ್ದಾಳೆ. ತುಂಬ ಅಂದರೆ ತುಂಬ ಹೆಲ್ಪ್ ಆಯಿತು. ಇಲ್ಲ ಅಂದಿದ್ರೆ ನಾನು ಒಬ್ಬಳೇ ಆಗಿದ್ರೆ ಇಷ್ಟೊತ್ತಿಗೆ ನನ್ನ ಕೆಲಸ ಮುಗಿತಾ ಇರಲಿಲ್ಲ. ನೋಡ್ತಾ ಹೋಗಿ ಇವತ್ತಿನ ಲಾಗ್ ಯಾವ ಥರ ಇರುತ್ತೆ ಅಂತ. ಇನ್ನೇನು ಸಾಂಬಾರಿಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ಅನ್ನೋ ಟೈಮಿಗೆ ಕರೆಂಟ್ ಹೋಯ್ತು. ಹಂಗಾಗಿ ರಂಗೋಲಿ ಎಲ್ಲ ಒಂದು ಸರಿ ತೋರಿಸ್ಬೇಕು ಅಂತ ಅನ್ನಿಸ್ತು. ಹಂಗಾಗಿ ತೋರಿಸೋಣ ಅಂತ ಬಂದಿದ್ದೀನಿ. ನೋಡ್ತಾ ಇರ್ಬೋದು, ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ ಇವತ್ತಿನ ದಿನ. ಬೆಳಿಗ್ಗೆ ಎದ್ದ ತಕ್ಷಣವೇ ಸಗಣಿ ಎಲ್ಲ ಬಳ್ಕೊಂಡು ರಂಗೋಲಿ ಹಾಕಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಬೇಗ ಅಲಸೋಗೋದಿಲ್ಲ, ಮತ್ತು ಏನೋ ಒಂಥರ ಪಾಸಿಟಿವ್ ವೈಬ್ ಬರುತ್ತೆ ಹಸು ಸಗಣಿಯಿಂದ ಬಳದು ರಂಗೋಲಿ ಹಾಕೋದ್ರಿಂದ. ಅದಾದ ನಂತರ ನಮ್ಮನೆ ಹತ್ರನೇ ಬಿಟ್ಟಿರೋಂಥ ಅವುಗಳಲ್ಲಿ ಈ ಥರ ಅಲಂಕಾರ ಮಾಡ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಯುಗಾದಿ ಅಮಾವಾಸ್ಯೆ ದಿನ ಮಾಡಿರೋ ಅಂಥ ಲಾಗು. ನೋಡ್ತಾ ಇರ್ಬೋದು, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನನಗೆ ಹೆಂಗಪ್ಪ ಅಂತ ಹೇಳಿದರೆ ರಂಗೋಲಿ ಹಾಕಿದ ಮೇಲೇ ನಮ್ಮ ಹಬ್ಬದ ಕಳೆ ಅಂತ ಅನಿಸೋದು. ಹಂಗಾಗಿ ಫಸ್ಟ್ಗೆ ಮಾಡೋ ಅಂಥ ಕೆಲಸ ಇದು. ಅದಾದ ನಂತರ ಇನ್ನು ಬಾಗಿಲಿಗೆ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಈ ಥರ ಏನೂ ಕಟ್ಟಿಲ್ಲ, ಸಂಜೆ ಕಟ್ಟೋ ಅಂಥದ್ದು ನಾವು. ಹಂಗಾಗಿ ಸಂಜೆ ಕಟ್ಟಿದ್ರಾಯಿತು ಅಂತ ಹೇಳ್ಬಿಟ್ಟು ಬಾಗಿಲೆಲ್ಲ ತೊಳೆದು ಅರಶಿನ ಕುಂಕುಮ ಇಟ್ಟು ಗಂಧದಿಂದ ಎಲ್ಲ, ಮತ್ತು ಬಾಗಿಲಿಗೆ ಸ್ವಸ್ತಿಕ್ ಚಿಹ್ನೆ ಎಲ್ಲ ಬರೆದು ಇದ್ದೀನಿ. ಇನ್ನು ಕರೆಂಟ್ ಬಂದಿತ್ತು, ಹಂಗಾಗಿ ವೇದ ಪಾಪುಗೆ ಈ ಥರ ಚಿಂಟು ಟಿ ವಿ ಹಾಕ್ಕೊಟ್ಬಿಟ್ಟು ಅದರ ಒಳಗಡೆ ಕೆಲಸ ಮಾಡ್ಕೊತಾ ಇದ್ಲು. ನಾನು ಕೂಡ ಅಷ್ಟೇ ಇವಾಗ ಹೋಗ್ಬಿಟ್ಟು ಮಿಕ್ಸಿಗೆಲ್ಲ ಹಾಕಿದ್ದಾಳೋ ಇಲ್ಲ ನೋಡಿ. ಅದಾದ ನಂತರ ಸಾಂಬಾರಿಗೆ ಒಗ್ಗರಣೆಗೆ ಹಾಕ್ಕೋಬೇಕು. ಕಡಲೆಕಾಳು ಆಲೂಗಡ್ಡೆ ಸಾಂಬಾರು ಅಂತ ಹೇಳಿದ್ದೆ, ಅದೇ ಸಾಂಬಾರು ಇವತ್ತು. ಇನ್ನು ನಮ್ಮ 2 ಜಾರು ಕೂಡ ಕೆಟ್ಟೋಗಿದ್ದಾವೆ, ಹಂಗಾಗಿ ಚಿಕ್ಕ ಜಾರಲ್ಲಿ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಏನಿಲ್ಲ ಅಂದರೂ ಇದೊಂದು 3 ಸತಿ ಏನೋ ಹಾಕ್ಕೋಬೇಕು ಮಿಕ್ಸಿಗೆ. ಅದು ಭಾಳ ಸಾಂಬಾರಾಗಿರೋದ್ರಿಂದ ಬೆಡ್ಶೀಟು ಪಾತ್ರೆ ಸಾಮಾನು ಪ್ರತಿಯೊಂದೂ ಎಲ್ಲ ಕ್ಲೀನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು. ಇನ್ನು ಈ ವರ್ಷ ಮನೆ ಏನು ತೊಳೆದಿಲ್ಲ ನಾವು. ಮೊನ್ನೆ ಏನು ಮಧುರದು ಫಂಕ್ಷನ್ ಮಾಡಿದ್ವಿ, ಆ ಟೈಮಲ್ಲಿ ಬಳದಿದ್ವಲ್ಲ, ಭಾಳ ದಿನಗಳೇನಾಗಿಲ್ಲ. ಮತ್ತು ಮಾಲೆ ಹಾಕುವಾಗ ಅವಾಗೂ ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಅಷ್ಟೊಂದೇನು ಧೂಳಿರಲಿಲ್ಲ, ಅಟ್ಟದ ಮೇಲೆ ಸಖತ್ತು ಧೂಳಿದ್ದಿದ್ದು. ನಮ್ಮ ಮನೆಯವರು ಕೂಡ ಹೆಲ್ಪ್ ಮಾಡಿದರು. ಅಂದೇನು ಪಾತ್ರೆ ತೊಳೆಯೋದು, ಬಟ್ಟೆ ಬೆಡ್ಶೀಟು ಇದೇ ಕ್ಲೀನಿಂಗ್ ಎಲ್ಲ ಮುಗೀತು. ಇವತ್ತಿಗೆ ಎಲ್ಲ ಮುಗಿಸಿ ಹಬ್ಬ ಮಾಡ್ಕೋಬೇಕು ಇವತ್ತಿಗೆ. ಇನ್ನು ಸಂಜೆ ಬಂದುಬಿಟ್ಟು ಏನು ನಾವು ಚಪಾತಿ ಮಾಡ್ತಿದ್ವಿ ಅಂತ ಹೇಳಿದೆ, ಈ ಸತಿ ಕ್ಯಾನ್ಸಲ್ ಮಾಡಿಬಿಟ್ಟು ಪಲಾವ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋ ಅಂಥದ್ದು ಹಾಗೇ ಇದೆ. ವೇದ ಪಾಪದ ಒಂದು ಅಭ್ಯಾಸ ಏನಪ್ಪ ಅಂತ ಹೇಳಿದರೆ, ಕೊಡು ನಾನೊಂದು ಸ್ವಲ್ಪ ನೆಕ್ಕಿ ನೋಡ್ತೀನಿ ಅಂತ ಇದ್ದಾನೆ. ಇದೇನು ಕಡಲೆಕಾಯಿ ಚಟ್ನಿನ ನಿನಗೆ ನೆಕ್ಕಿ ನೋಡೋಕ್ಕೆ ಕೊಡೋಕ್ಕೆ ಅಂತ ಹೇಳ್ತಾ ಇದ್ದೀನಿ.
ಇನ್ನು ಸಾಂಬಾರಿಗೆ ಮಿಕ್ಸಿಗೆಲ್ಲ ಹಾಕ್ಕೊಂಡಿದ್ದಾಯಿತು. ಇವಾಗ ಬಂದುಬಿಟ್ಟು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು 2 ಲೋಟದಷ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದು 2 ಲೋಟ ಅಂದರೆ ಕಾಫಿ ಗ್ಲಾಸಲ್ಲಿ ಇಡ್ಸಲ್ಲ, ಅದು ಚಿಕ್ಕದದು ನಾನು ಆಯಿಲ್ ಹಾಕಿರೋ ಅಂಥದ್ದು. ಇನ್ನು ನೋಡ್ತಾ ಇರ್ಬೋದು ಕಡಲೆಕಾಳು ಈ ಥರ ದಪ್ಪ ಕಡಲೆಕಾಳು ಮಧುರ ಫಂಕ್ಷನಲ್ಲಿ ಏನು ಉಳಿದಿತ್ತು ಅದೇ ಕಡಲೆಕಾಳನ್ನೇ ನೆನೆ ಹಾಕ್ಕೊಂಡು ಸಾಂಬಾರು ಮಾಡಿ ಕಳ್ಸೋಣ ಅಂತ ಹೇಳ್ಬಿಟ್ಟು ನೆನೆ ಹಾಕ್ಕೊಂಡಿದ್ದೀನಿ. ಇನ್ನು ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಪಾಪ ಅವರು 8 ಗಂಟೆಗೆ ಫೋನ್ ಮಾಡಿದರು, ಅಕ್ಕ ಅಡುಗೆ ಆಯಿತಾ ಅಂತ ಹೇಳ್ಬಿಟ್ಟು. ಏನು ಮಾಡೋದು, ವೇದ ಪಾಪು ಸ್ವಲ್ಪ ಕಿರಿಕಿರಿ ಮಾಡೋದ್ರಿಂದ ಮತ್ತು ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಪಟ್ಲಿ ಮರಿ ಅಂತೆ, ಕಸ ಅಂತೆ, ಅದಂತೆ ಇದಂತೆ ಎಲ್ಲ ನೋಡಿಕೊಂಡು ಸ್ವಲ್ಪ ಲೇಟ್ ಆಯಿತು. ಮಾಮೂಲು ನಮ್ಮದು 9:30ಗೆ ಅಡುಗೆ ಎಲ್ಲ ಆಗೋವಂಥದ್ದು. ಕರೆಕ್ಟ್ ಆ ಟೈಮಿಗೆ ಅಡುಗೆ ಎಲ್ಲ ಮಾಡ್ಕೊತಾ ಇದ್ದೀನಿ. ಅವರು ಎಷ್ಟು ಹೊಟ್ಟೆ ಹಸ್ಕೊಂಡಿದ್ದಾರೋ ಏನೋ ಅಂತ ಗಡಿಬಿಡಿ ಆಗ್ತಾ ಇದೆ. ಮನೆ ಕ್ಲೀನಿಂಗ್ ಜೊತೆಗೆ ಇದು ಒಂದು ಕೆಲಸ. ಇವತ್ತಿಗೆ 3 ದಿನ 4 ದಿನ ಆಯಿತು. ಎಲ್ಲ ಕ್ಲೀನಿಂಗ್ ಜೊತೆಗೇ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ಅಡುಗೆನೂ ಮಾಡಿಕೊಟ್ಟಿದ್ದೀನಿ. ಬೇಗ ಹುಷಾರಾದರೆ ಸಾಕು ಅಣ್ಣ ಅಂತ ಹೇಳ್ಬಿಟ್ಟು. ಚಿಕ್ಕ ಮಗು ಇದೆ ಅಂತೆ, ಒಂದು 3 ವರ್ಷದ್ದು. ಇದು ಪಾಪು ಎಷ್ಟಿದಾನೋ ಅಷ್ಟೇ ಇದೆಯಂತೆ ಪಾಪು. ಅವರಮ್ಮರ ಮನೆಯಲ್ಲಿ ಬಿಟ್ಟು ಬಂದಿದ್ದಾಳೆ ಹುಡುಗಿ ಗಂಡನ ಜೊತೆ ಇರೋದಕ್ಕೆ. ಮತ್ತು ಅವರು ಫ್ರೆಂಡ್ಸು ಮತ್ತು ಒಬ್ಬ ತಮ್ಮ ಇಷ್ಟು ಇರಬೇಕು, ಅವರನ್ನು ಎಬ್ಬರಿಸೋಕ್ಕೂ ಆಗ್ತಾ ಇಲ್ವಂತೆ. ಅವರು ಎದ್ದು ಕೂತ್ಕೊಳ್ಳೋ ಪರಿಸ್ಥಿತಿಯಲ್ಲೂ ಇಲ್ವಂತೆ ಪಾಪ. ನನಗಂತೂ ಎಷ್ಟು ದಿನಕ್ಕೆ ಹುಷಾರಾಗ್ತಾರೋ ಏನೋ ಅಣ್ಣ ಅನಿಸ್ಬಿಟ್ಟಿದೆ. ಚಿಕ್ಕ ಏಜ್ ಅವ್ರದ್ದು. ಇನ್ನು ಇವಾಗ ಒಗ್ಗರಣೆ ಹಾಕಿರೋಂಥ ಪಾತ್ರೆ ಇದು ಇಡಿಸಲ್ಲ ಅಂತ ಅನಿಸುತ್ತೆ. ಆಟೋದ ಮೇಲಿಂದ ಬೇರೆ ಪಾತ್ರೆ ತೆಗೆಸ್ಕೊಂಡು ಅದಕ್ಕೆ ಶಿಫ್ಟ್ ಮಾಡ್ಕೋಬೇಕು. ಇದು ಬಂದುಬಿಟ್ಟು ನಾವು ಮಾಮೂಲಾಗಿ ಡೈಲಿ ನಾವು ಸಾಂಬಾರಿಗೆ ಬಳಸೋವಂಥ ಪಾತ್ರೆ. ಇವಾಗ ಅವರು ಒಂದು 5 ಜನ, ನಾವು ಮನೇಲಿ ಒಂದು 4 ಜನ, ಎಷ್ಟು ಜನ ಆಗಿರೋದ್ರಿಂದ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಇಟ್ಕೋಬೇಕಾಗಿತ್ತು. ಬಟ್ ನಾನು ನೆನಪಾಗಲಿಲ್ಲ ನನಗೆ. ಇದರಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ಆಮೇಲೆ ಬೇಕಾದರೆ ಶಿಫ್ಟ್ ಮಾಡ್ಕೊಳ್ಳೋದ್ರೆ ಆಯ್ತು. ಇನ್ನು ನೋಡ್ತಾ ಇರ್ಬೋದು ತರಕಾರಿ ಕ್ವಾಂಟಿಟಿನೂ ಜಾಸ್ತಿ ಇದೆ. ಅರ್ಧ ಪಾತ್ರೆ ಇದೇ ಆಗಿಬಿಟ್ಟಿದೆ. ಇದು ಖಾರದ ಪುಡಿ ಸಾಂಬಾರು ಪುಡಿ ಹಾಕಿದರೆ ಸ್ವಲ್ಪ ಅದು ಸಿಡಿಯೋ ಥರ ಆಗಿಬಿಡುತ್ತೆ ಗೋಡೆಗೆಲ್ಲ. ಹಂಗಾಗಿ ಎಲ್ಲ ರುಬ್ಬಿದ್ದಾದ ನಂತರ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಪೌಡ್ರ್ ಹಾಕಿದ್ದೀನಿ. ಅದಾದಮೇಲೆ ನಾವೇ ಹುರಿದು ಇಟ್ಟಿರೋಂಥ ಹುರಿದ ಸಾಂಬಾರು ಪುಡಿನೂ ಕೂಡ ಸ್ವಲ್ಪ ಹಾಕಿದ್ದೀನಿ. ಜೊತೆಗೆ ಖಾರದ ಪುಡಿ ಇಷ್ಟು ಕೂಡ ಹಾಕ್ಕೊತಾ ಇದ್ದೀನಿ ಸಾಂಬಾರಿಗೆ. ಇನ್ನು ತುಂಬ ಚೆನ್ನಾಗಿ ಎಲ್ಲ ಫ್ರೈ ಆಗಿತ್ತು. ಅದಾದ ನಂತರ ರುಬ್ಬಿಟ್ಕೊಂಡಿರೋಂಥ ಮಿಶ್ರಣ ಎಲ್ಲ ಹಾಕಿದ್ದೀನಿ. ನೋಡ್ತಾ ಇರ್ಬೋದು ಪಾತ್ರೆ ಅಂತೂ ಇಡಿಸಲ್ಲ, ಮದರಾಗೆ ಹೇಳಿದ್ದೀನಿ ಬೇಗ ತಕ್ಕೊಡಪ್ಪ ಅಂತ ಹೇಳ್ಬಿಟ್ಟು. ಅವಳು ಕೂಡ ಅಟ್ಟ ಹತ್ತಿದ್ದಾಳೆ. ಎಲ್ಲನೂ ಪಾತ್ರೆ ಎಲ್ಲ ಧೂಳು ಎಲ್ಲ ತೆಗೆದಿರೋದ್ರಿಂದ, ಕ್ಲೀನ್ ಇರೋದ್ರಿಂದ ಒಂದು ಸರಿ ನೀರಲ್ಲಿ ವಾಶ್ ಮಾಡಿಕೊಂಡು ಈ ಸಾಂಬಾರನ್ನೆಲ್ಲ ಶಿಫ್ಟ್ ಮಾಡ್ಕೊಳಕ್ಕಾಗುತ್ತೆ ಅಂತ ಇದ್ದೀನಿ. ಇದಾದ ನಂತರ ಇವ್ರಿಗೆ ಊಟ ಎಲ್ಲ ಕಳಿಸ್ಬಿಟ್ಟು ಇವತ್ತು ಸಂತೆಗೂ ಕೂಡ ಹೋಗಬೇಕು. ಕಾಯಿ, ಬಾಳೆಹಣ್ಣು, ಎಲೆ ಅಡಿಕೆ ಇದೆಲ್ಲ ಬೇಕಲ್ವ, ಹೂವು, ಇನ್ನಿತರ ಎಲ್ಲ ಸಾಮಾನುಗಳು ಬೇಕು. ಮತ್ತು ರೇಷನ್ನು ಕೂಡ ಸ್ವಲ್ಪ ತಂದಿದ್ದೀವಿ, ಸ್ವಲ್ಪ ತಂದಿಲ್ಲ. ಹಂಗಾಗಿ ಅದನ್ನು ಕೂಡ ತಗೊಂಡು ಬರಬೇಕು. ಮಧುರ ಬಂದ ಮೇಲೆ ಮನೆ ಕ್ಲೀನಿಂಗು, ಬಟ್ಟೆ ಶಾಪಿಂಗು ಇದೇ ಆಗಿದೆ. ಹಂಗಾಗಿ ಇವಾಗ ಬಂದುಬಿಟ್ಟು ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಇವತ್ತು ದೊಡ್ಡ ಕುಕ್ಕರೇ ಬಳಸ್ತಾ ಇದ್ದೀನಿ, ಯಾಕಂದರೆ ಅವ್ರಿಗೂ ಕೂಡ ಬೇಕಂತ ಹೇಳಿದ್ನಲ್ಲ. ಹಾಗಾಗಿ ಈ ಕುಕ್ಕರ್ ತುಂಬ ಅನ್ನ ಮಾಡಿಬಿಟ್ಟು ಒಂದು 5ರಿಂದ 6 ಮುದ್ದೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಇದನ್ನ ನೋಡ್ತಾ ಇರ್ಬೋದು ಸಂಜೆ ಬಾಗಿಲು ಪೂಜೆಗೆ ಅಂತ ಹೇಳ್ಬಿಟ್ಟು ಏನೆಲ್ಲ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಬೆಳಿಗ್ಗೆ ಹಾಕಿರೋಂಥ ರಂಗೋಲಿ ಎಲ್ಲ ಕೆಟ್ಟೋಗಿತ್ತು, ಮತ್ತೇನು ರಂಗೋಲಿ ಹಾಕಿದ್ದೀನಿ. ಇನ್ನು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಮತ್ತು ಸ್ವಲ್ಪ ಹೂವು ಎಲ್ಲನೂ ಹಾಕ್ಬಿಟ್ಟು ಬಾಗಿಲನ್ನ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ವರ್ಷದ ಮೊದಲನೇ ಹಬ್ಬ, ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ಹಾಗೆ ನಮಗೂ ನಮ್ಮ ಮನೆಯವ್ರಿಗೂ ಕೂಡ, ನೀವೆಲ್ಲ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು 1 ಕಾಯಿ, 2 ಬಾಳೆಹಣ್ಣು, ಸ್ವಲ್ಪ ಹೂವು, ಅರಶಿನ, ಕುಂಕುಮ ಎಲ್ಲನೂ ತೊಗೊಂಡು ಬಂದಿದ್ದೀನಿ. ಮತ್ತು ನಿಂಬೆಹಣ್ಣು ಕೂಡ ಅಷ್ಟೇ, ಬೆಳಗ್ಗೆನೂ ಕೂಡ ಕೊಯ್ದು ಇಟ್ಟಿದ್ದೆ ನಿಂಬೆಹಣ್ಣು. ಮತ್ತು ಇವಾಗ್ಲೂ ಅದನ್ನು ತೆಗೆದಾಕಿ ಇವಾಗ ಒಂದು ಕಟ್ ಮಾಡಿ ಹಾಕೊತಾ ಇದ್ದೀನಿ. ಇದ್ರ ಜೊತೆ ಅರಶಿನ ಕೊಂಬು ಏನಿರುತ್ತೆ ಒಂದು 5 ಇಲ್ಲಾಂದರೆ 11, 12 ಈ ಥರ ಸರ ಮಾಡಿಬಿಟ್ಟು ಬಾಗಿಲಿಗೆ ಹಾಕೋವಂಥದ್ದು. ಪ್ರತಿ ವರ್ಷವೂ ಇದನ್ನೇ ಹಾಕ್ತಾ ಬರ್ತಾಯಿದ್ದೀನಿ, ಒಳ್ಳೆಯದಾಗುತ್ತೆ ಮನೆಗೆ ಅಂತ ಹೇಳ್ಬಿಟ್ಟು. ಈ ಅರಶಿನ ಕೊಂಬನ್ನು ಗಣೇಶ ಹಬ್ಬದಲ್ಲಿ ಏನು ನೀರಿಗೆ ಹಾಕ್ತಾರೆ ಗಣೇಶನ, ಆವತ್ತಿನ ದಿನ ತಗೊಂಡೋಗಿ ಹಳ್ಳಕ್ಕೆ ಹಾಕೋವಂಥದ್ದು. ನಾನು ಕೂಡ ಇದನ್ನ ಪಾಲಿಸ್ತಾ ಇದ್ದೀನಿ. ನೀವು ಪಾಲಿಸ್ತಾ ಬರ್ತಾ ಇದ್ದೀರಾ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಇಯರಿಂದ ನೀವು ಕೂಡ ಈ ಥರ ಅರಶಿನ ಕೊಂಬಿಂದ ಹಾರ ಮಾಡಿ ಬಾಗಿಲಿಗೆ ಹಾಕೋದನ್ನು ರೂಢಿ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಒಳ್ಳೆಯದಾಗುತ್ತೆ ಆ ಥರ ಮಾಡೋದ್ರಿಂದ. ಇನ್ನು ನಮ್ಮ ಅಪ್ಪಗೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಬಾಗಿಲಿಗೆ ಈ ಥರ ದೃಷ್ಟಿ ತೆಗೆದುಬಿಟ್ಟು
ನಿಂಬೆಹಣ್ಣಿಂದ ಫಸ್ಟು, ಅದಾದ ನಂತರ ಕಟ್ ಮಾಡಿ ಇಡೋ ಅಂಥದ್ದು. ಆಮೇಲೆ ಕಾಯಿ ಹೊಡೆಸಿ ಬಾಳೆಹಣ್ಣು ಮುರಿದ್ಬಿಟ್ಟು ಪೂಜೆ ಮಾಡೋ ಅಂಥದ್ದು. ಸ್ವಲ್ಪ ಕತ್ಲೆ ಆಗಿದೆ ಇವತ್ತು, ಕರೆಂಟ್ ಇಲ್ಲ ನಮ್ಮೂರಲ್ಲಿ. ಏನಕ್ಕೋ ಗೊತ್ತಿಲ್ಲ, ಗಾಳಿ ಮಳೆ ಎದ್ದಿರೋದ್ರಿಂದನೋ ಅಥವಾ ಏನು ಅಂತ ಗೊತ್ತಿಲ್ಲ. ಗಾಳಿ ಮಳೆ ಎದ್ದಿದ್ದು ಆಯಿತು, ನಿಂತಿದ್ದು ಆಯಿತು, ಬಟ್ ಕರೆಂಟ್ ಮಾತ್ರ ಕೊಡ್ತಾ ಇಲ್ಲ. ಇವಾಗ ಬಂದುಬಿಟ್ಟು ಸಂಜೆ ಒಂದು 6 ಗಂಟೆಯಿಂದ 6:30 ಆಗಿರ್ಬೋದು. ದುರ್ಗಕ್ಕೂ ಹೋಗಿ ರೇಷನ್ ಎಲ್ಲ ತಂದು ಸಂತೆ ಎಲ್ಲ ತಗೊಂಡು ಬಂದು ವಿಡಿಯೋ ಸ್ಟಾರ್ಟ್ ಮಾಡಿರೋ ಅಂಥದ್ದು. ಸ್ನಾನ ಮಾಡಿ ನೆಲ ಎಲ್ಲ ಒರೆಸಿದ್ಲು ಮಧುರ, ನಾವು ದುರ್ಗದಿಂದ ಬರೋ ಅಷ್ಟರಲ್ಲಿ. ಮತ್ತು ವೇದ ಪಾಪನ ಇವತ್ತು ಮನೆಯಲ್ಲಿ ಬಿಟ್ಟೋಗಿದೆ. ತುಂಬ ಬಿಸಿಲು, ಮಳೆ ಕೂಡ ಸ್ಟಾರ್ಟ್ ಆಗಿತ್ತಲ್ವ, ಒಂದು ಕಡೆ ಬಿಸಿಲು ಒಂದು ಕಡೆ ಮಳೆ ಅಂತ ಹೇಳ್ಬಿಟ್ಟು ಇನ್ನು ನೋಡ್ತಾ ಇರ್ಬೋದು. ಇವಾಗ ಏನು ನಾನು ಪೂಜೆ ಮಾಡ್ತಾ ಇದ್ದೀನಿ, ಇದೇ ಪೂಜೆನ ಬೆಳಗ್ಗೆ ಟೈಮು ಮಾಡ್ಕೊತಾ ಇದ್ದೆ. ಬಟ್ ಈ ವರ್ಷ ಸಂಜೆ ನೆಕ್ಸ್ಟ್ ದಿನದವರೆಗೂ ಅಮಾವಾಸ್ಯೆ ಇರೋದ್ರಿಂದ ಸಂಜೆ ಪೂಜೆ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಮನೇಲಿ ಬಂದುಬಿಟ್ಟು ಈ ರೀತಿ ಅಮಾವಾಸ್ಯೆ ಪೂಜೆ ನಡೀತಾ ಇದೆ. ಪ್ರತಿ ವರ್ಷವೂ ಹೀಗೇನೆ, ಈ ವರ್ಷವೂ ಕೂಡ ಅದೇ ಥರ ನಡೀತಾ ಇದೆ. ಬಟ್ ಕರೆಂಟ್ ಇಲ್ಲ, ಅದೊಂದೇ ಬೇಜಾರು. ಇನ್ನು ಮಧುರ ಬಂದುಬಿಟ್ಟು ಪಲಾವ್ ಮಾಡಿದ್ದಾಳೆ ಇವತ್ತು ಸಂಜೆಗೆ. ನಾನು ಕೂಡ ಸ್ವಲ್ಪ ಬಂದುಬಿಟ್ಟು ಹೆಲ್ಪ್ ಮಾಡಿಕೊಟ್ಟೆ. ಅವಳು ಕೂಡ ಮಾಡ್ತೀನಮ್ಮ ನಾನೇ ಅಂತ ಹೇಳಿದ್ಲು, ಹಂಗಾಗಿ ಅವಳನ್ನೇ ಮಾಡಾಕ್ಬಿಟ್ಟು ನಾನು ಪೂಜೆ ಮಾಡ್ಕೊತಾ ಇದ್ದೀನಿ. ವೇದ ಪಾಪು ಬಂದುಬಿಟ್ಟು ಕಾಯಿ ನೀರು ನನಗೆ ನಮ್ಮಮ್ಮ ಯಾವಾಗ ಕೊಡ್ತಾಳೆ ಅಂತ ಕೇಳ್ಕೊತಾ ಇದ್ದಾನೆ ದೇವ್ರ ಹತ್ರ. ಏನು ಕೇಳ್ಕೊಂತೀಯ ಅಂತ ನಾನು ಕೇಳಿದರೆ, ಅಮ್ಮ ಕಾಯಿ ನೀರು ಕೊಡು ಅಂತ ಕೇಳ್ಕೊತೀನಿ ಅಂತ ಹೇಳ್ತಾ ಇದ್ದಾನೆ. ಒಂದು ಕಡೆ ನಗು ಬರ್ತಾಯಿದೆ, ಪೂಜೆ ಮಾಡ್ಕೊತಾನೆ. ಇನ್ನು ವೇದ ಪಾಪು ಬಂದುಬಿಟ್ಟು, ಅಮ್ಮ ನನಗೂ ಊದಿನ ಕಡ್ಡಿ ಕೊಡು, ನಾನು ಪೂಜೆ ಮಾಡ್ತೀನಿ, ಬೇಗ ಕಾಯಿ ನೀರು ಕೊಡು ಅಂತೆಲ್ಲ ಬಲವಂತ ಮಾಡ್ತಾ ಇದ್ದಾನೆ. ತಡಿ ಮಗನೇ ಪೂಜೆ ಆಗಲಿ ಅಂತ ನಾನು ಕೂಡ ಪೂಜೆ ಮಾಡ್ತಾ ಇದ್ದೀನಿ. ಈ ರೀತಿ ಇವತ್ತಿನ ಅಮಾವಾಸ್ಯೆ ಪೂಜೆ ಈ ಥರ ಆಯಿತು. ನಿಮ್ಮದು ಯಾವ ಥರ ಆಯಿತು ಪೂಜೆ, ಯುಗಾದಿ ಹಬ್ಬ ಅಂತೆಲ್ಲ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ದಿನ ಹಿರಿಯರ ಹಬ್ಬ, ಅದಾದ ನಂತರ ಚಂದ್ರನ ನೋಡೋ ದಿನ ಈ ಥರ ಹಬ್ಬ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.